ನೋಡ್ರಿ, ಒತ್ತಾಯಪೂರ್ವಕವಾಗಿ ಜನರನ್ನು ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು, ಇನ್ಯಾರ ಕಡೆ ಹೇಳಿಸೋದು, ಒತ್ತಾಯ ಮಾಡಿ ಮಾಡಿ ಜನರನ್ನು ತರುವಂಥದ್ದಲ್ಲ. ಸ್ವಯಂ ಘೋಷಿತ ಜನ ಎದ್ದೇಳಬೇಕು. ಇವ್ರ ನಾಯಕತ್ವ ಒಪ್ಪಿಕೊಂಡು, ಇವರು ಗುಣಗಳನ್ನು ಒಪ್ಪಿಕೊಂಡು, ಇವ್ರ ಗುಣಗಳನ್ನು ಯಾವನೂ ಒಪ್ಪಲ್ಲ. ಒಬ್ಬ ಸಣ್ಣ ಮನುಷ್ಯನೂ ಕೂಡ ಒಪ್ಪೋದಿಲ್ಲ. ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ. ಈಗ ಹೇಳ್ತಾರಲ್ಲ, ತಿರ್ಕನ ಕನಸು ಹಗಲುಗನಸು ಕಾಣ್ತಾರಂತಾರಲ್ಲ, ಅಂಥ ಹಗಲುಗನಸು ಕಾಣೋರು ಇವರೆಲ್ಲ. 28ಕ್ಕೆ ಹೊಳ್ಳಿ ವಿಧಾನಸೌಧಗಾರ ಬರಲಿವ ನೋಡೋಣ. ನೋಡ್ರಿ, ಒತ್ತಾಯಪೂರ್ವಕವಾಗಿ ಜನರನ್ನು ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು, ಇನ್ಯಾರ ಕಡೆ ಹೇಳಿಸೋದು, ಒತ್ತಾಯ ಮಾಡಿ ಮಾಡಿ ಜನರನ್ನು ತರುವಂಥದ್ದಲ್ಲ. ಸ್ವಯಂ ಘೋಷಿತ ಜನ ಎದ್ದೇಳಬೇಕು. ಇವ್ರ ನಾಯಕತ್ವ ಒಪ್ಪಿಕೊಂಡು, ಇವರು ಗುಣಗಳನ್ನು ಒಪ್ಪಿಕೊಂಡು, ಇವ್ರ ಗುಣಗಳನ್ನು ಯಾವನೂ ಒಪ್ಪಲ್ಲ. ಒಬ್ಬ ಸಣ್ಣ ಮನುಷ್ಯನೂ ಕೂಡ ಒಪ್ಪೋದಿಲ್ಲ. ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ? ಬಾಸ್ ವಾಲಾ, ಬಿ ದ ಬಾಸ್. ಈಗ ಹೇಳ್ತಾರಲ್ಲ, ತಿರ್ಕನ ಕನಸು ಹಗಲುಗನಸು ಕಾಣ್ತಾರಂತಾರಲ್ಲ, ಅಂಥ ಹಗಲುಗನಸು ಕಾಣೋರು ಇವರೆಲ್ಲ. 28ಕ್ಕೆ ಹೊಳ್ಳಿ ವಿಧಾನಸೌಧಗಾರ ಬರಲಿವ ನೋಡೋಣ. ನೋಡ್ರಿ, ಒತ್ತಾಯಪೂರ್ವಕವಾಗಿ ಜನರನ್ನು ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು, ಇನ್ಯಾರ ಕಡೆ ಹೇಳಿಸೋದು, ಒತ್ತಾಯ ಮಾಡಿ ಮಾಡಿ ಜನರನ್ನು ತರುವಂಥದ್ದಲ್ಲ. ಸ್ವಯಂ ಘೋಷಿತ ಜನ ಎದ್ದೇಳಬೇಕು. ಇವ್ರ ನಾಯಕತ್ವ ಒಪ್ಪಿಕೊಂಡು, ಇವರು ಗುಣಗಳನ್ನು ಒಪ್ಪಿಕೊಂಡು, ಇವ್ರ ಗುಣಗಳನ್ನು ಯಾವನೂ ಒಪ್ಪಲ್ಲ. ಒಬ್ಬ ಸಣ್ಣ ಮನುಷ್ಯನೂ ಕೂಡ ಒಪ್ಪೋದಿಲ್ಲ. ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ. ಈಗ ಹೇಳ್ತಾರಲ್ಲ, ತಿರ್ಕನ ಕನಸು ಹಗಲುಗನಸು ಕಾಣ್ತಾರಂತಾರಲ್ಲ, ಅಂಥ ಹಗಲುಗನಸು ಕಾಣೋರು ಇವರೆಲ್ಲ. 28ಕ್ಕೆ ಹೊಳ್ಳಿ ವಿಧಾನಸೌಧಗಾರ ಬರಲಿವ ನೋಡೋಣ.